ಅಡ್ವೆಂಚರ್ ಗಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಅಡ್ವೆಂಚರಿಗೆ ಯೂಸ್ ಮಾಡಿದ್ರೇ ಚೆಂದ. ಡೈಲಿ ರೈಡ್ಸು ಅಥವಾ ಸಿಟಿ ರೈಡ್ಸಿಗಾದರೆ ಪ್ರಾಬ್ಲಮ್ ನೋಡಿ ಹೇಗೆ ಹೇಳ್ತೀನಿ. ನಾರ್ಮಲ್ ಹೈವೇ ರೈಡ್ ಮಾಡಿರೋದು ನಾನು ನಿನ್ನೆ ಒಂದು 500 ಕಿಲೋಮೀಟ್ರ್ ಹೈವೇ ರೈಡ್ ಮಾಡಿರೋದು. ಮಡ್ ನೋಡ್ತಿದ್ರೆ ನೀವು ಆಲ್ಮೋಸ್ಟ್ ಹೆಡ್ಲೈಟ್ ಹತ್ರನೂ ಬಂದಿದೆ ನಾರ್ಮಲ್ ರೈಡ್ಗೆ. ಅದು ಅಷ್ಟೇನು ಮಳೆ ಇರಲಿಲ್ಲ. ಸೊ ರೇಡಿಯೇಟರ್ ಅಂತೂ ಫುಲ್ಲಿ ಮಡ್ಡಾಗಿದೆ. ರೇಡಿಯೇಟರ್ ಗಾರ್ಡೊಂದು ಹಾಕ್ಸ್ಲೇಬೇಕು ಅನ್ನಿಸ್ತಿದೆ. ಅದು ಬಿಟ್ಟರೆ ಫೋರ್ಕ್ ನೋಡಿ, ಫೋರ್ಕ್ ಕೊಟ್ಟಿದ್ದಾರೆ, ಕೆಳಗಡೆ ಅದೊಂದಿದೆ, ಬಟ್ ಪೂರ ಮಡ್ಡಾಗಿದೆ. ಜಸ್ಟ್ ನಾರ್ಮಲ್ ರೈಡ್ಗೆ ಈ ಥರ ಆದರೆ ಪ್ರೀವಿಯಸ್ ಜನ್ರೇಷನಿಗೆ ಅಟ್ಲೀಸ್ಟ್ ಏನು ಕೊಟ್ಟಿದ್ರು, ಇದು ಮಡ್ ಟಾಪ್ ಆದರೆ ಕೊಟ್ಟಿದ್ರು, ಇಲ್ಲಿ ತನಕ ಬರ್ತಿತ್ತು, ಇಲ್ಲಿ ತನಕ. ಸೊ ಅಷ್ಟೇ. ಇನ್ನು ಮೊದಲು ಇದೆ ಮೇಲೆ ಬರ್ತಾಯಿದೆ. ಇದು ಆ ಶೂ ಹಾಕಿದ್ರಂತೂ ಶೂಸ್ ಮೇಲೆಲ್ಲ ಇರುತ್ತೆ. ಪ್ಲಸ್ ಹಿಂದೆ ಅಂತ ಕೇಳೋದೇ ಬೇಡ, ಇದಕ್ಕೆ ಆರ್ಡ್ರ್ ಮಾಡಿದ್ದೀನಿ, ಬಟ್ ಔಟ್ ಆಫ್ ಸ್ಟಾಕ್ ತೋರಿಸ್ತಿದೆ. ಪೇಮೆಂಟ್ ತೊಗೊಂಡು ಔಟ್ ಆಫ್ ಸ್ಟಾಕ್ ತೋರಿಸ್ತಿದ್ದಾರೆ, ಅದೊಂದು ಬೇಜಾರಾಗಿದೆ. ಸೊ ಚೈನ್ ಗಾರ್ಡೆಲ್ಲ ಇಶ್ಯೂ ಆಗಿದೆ. ಸೊ ಪ್ರಾಬ್ಲಮ್ ಅಂದ್ಕೊಂಡ್ರೆ ಪ್ರಾಬ್ಲಮ್ ಇದು ರೈನಿ ಸೀಸನಲ್ಲಿ ಮಾತ್ರ, ಬಾಕಿದೆಲ್ಲ ಚೆನ್ನಾಗಿರುತ್ತೆ. ಇವನ್ ಹಿಂದೆ ಕೂತವ್ರಿಗೂ ಸಹ ಮಡ್ಡಾರೋ ಚಾನ್ಸಸ್ ತುಂಬಾ ಇದೆ. ಸೊಲ್ಯೂಷನ್ಸು ಇದೆ, ಬಟ್ ಕಂಪ್ನಿ ಕಡೆಯಿಂದ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು. ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸೋದು, ಆಮೇಲೆ ರಾಯಲ್ ಎನ್ಫೀಲ್ಡ್ ಎಲ್ಲ ಮುರಿದು ಹೋಗ್ತಾಯಿದೆಯಲ್ಲ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರೆ ಅದಕ್ಕೆ ಆಗ್ತಾಯಿದೆ ಅಂತ. ಸೊ ಆ ಥರ ಆದರೆ ಕಷ್ಟ. ಸೊ ಇವೇನು ಅಷ್ಟು ಎಫೆಕ್ಟ್ ಆಗೋಲ್ಲ, ಯಾಕೆಂದರೆ ಚಾರ್ಜಸ್ಗೇನೂ ಬರೋಲ್ಲ. ಸ್ಟಿಲ್ ಕಂಪ್ನಿ ಕಡೆಯಿಂದ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಸ್ ಯೂಶ್ವಲ್ ಈಗ ಸೆಂಟ್ರ್ ಸ್ಟ್ಯಾಂಡ್ ಬಿಡ್ತಾಯಿದ್ದಾರೆ, ಮೇ ಬಿ ಫ್ಯೂಚರ್ ಬಿಡ್ಬೋದೇನೋ, ಬಟ್ ಆ್ಯಸ್ ಆಫ್ ನಾವು ರೈನಿ ಸೀಸನ್ ಇದೆ, ಬೇರ್ ಮಾಡಲೇಬೇಕಾಗುತ್ತೆ.